ಸರ್ ಅಡಿಷನಲ್ ಪೇಪರ್. ಓಕೆ. ಅಯ್ಯೋ, ನನಗಿಲ್ಲಿ ಒಂದು ಅಕ್ಷರನೂ ಬರೆಯೋಕ್ಕಾಯ್ತಿಲ್ಲ. ಈ ಹುಡುಗರು ಬೇರೆ ಒಂದಾದ್ಮೇಲೆ ಒಂದು ಎಕ್ಸ್ಟ್ರಾ ಪೇಪರ್ಸ್ ತಗೋತವೇ ಅವರಲ್ಲ. ನಾನು ಏನು ಮಾಡಲಿ? ಅಯ್ಯೋ ಮೇಡಮ್ ಬನ್ನಿ ಬನ್ನಿ. ಯಾರಿದು? ಸರ್ ಮೇಡಮು ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಸಾರಿ ಮೇಡಮ್, ಗೊತ್ತಾಗಲಿಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್ಸ್. ಯಾರಿಗಾರು ನೀರು ಬೇಕಿದ್ರೆ ಕುಡೀರೋ. ಎಷ್ಟು ಜನ ಎಕ್ಸಾಮ್ ಬರೀತಾ ಇದ್ದಾರೆ ಈ ಸಲ? ಓ, ಯಾರಿದ ಆಂಟಿ? ನೀವು ಎಕ್ಸಾಮ್ ಬರೀತಿದ್ದೀರಾ ಮೇಡಮ್? ಗುರುವೆ, ಏನು ಇದೆಲ್ಲ? ಏನೋ ನೆನಪಾಗ್ತಿಲ್ವಾ? ಬೆಳಗುಣಿ ಬೇಡ 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 ತೀತಿ. ಓಯ್, ಏನೋ ನೋಡ್ತಾ ಇದೆಯಾ? ಹಿಂಗೆ ನೋಡ್ತಾ ಇದ್ರೆ ಕಣ್ಗುಡ್ಡೆ ಕಿತ್ತಿ ಮೂಗೊಳಗೆ ಹಾಕ್ಬಿಡ್ತೀನಿ. ಬರೆಯೋ ಸುಮ್ಮನೆ ಎಕ್ಸಾಮು. ಹಲೋ, ಯಾರ್ರೀ ಅದು ಕ್ಲಾಸ್ ರೂಮ್ ಮುಂದೆ? ಯಾರದು? ಯಾರು ಇಲ್ಲ ಮೇಡಮ್. ಓ, ಯಾರೂ ಇಲ್ವಾ? ಯಾರೋ ಹೋದಂಗಾಯ್ತು. ನೋಡ್ತೀನಿ ಬಿಡಿ. ಮೊದಲೇ ಈ ಅಪ್ಪ ಸಿಕ್ಕಾಕೊಂಡ್ರೆ ಎಕ್ಸಾಮ್ಗೆ ಕೂರ್ಸಲ್ಲ ಅಂತವನೆ. ಇವಾಗ ನೋಡಿದ್ರೆ ಈ ಗುರು ಚೀಟಿ ಕೊಟ್ಟವಳೆ. ಹೆಂಗಪ್ಪ ಬದುಕೋದು? ಓಕೆ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸ್ಟೂಡೆಂಟ್ಸ್? ಮೇಡಮ್, ಆನ್ಸರೇ ಗೊತ್ತಾಯ್ತಿಲ್ಲ. ಓ ಮೈ ಗಾಡ್ ಜಿಲಾ, ಪ್ರಾಬ್ಲಮ್ಮು ನಿಂದಲ್ಲ ಕಣೋ. ಈ ಕ್ವಶನ್ ಪೇಪರ್ ಮಾಡಿದ್ರಲ್ಲ ಅವ್ರದೇ ಪ್ರಾಬ್ಲಮ್ಮು. ಕ್ವಶನ್ ಜೊತೆಗೆ ಆನ್ಸರ್ಸು ಬರ್ಕೊಟ್ಬಿಡ್ಬೇಕಿತ್ತಲ್ವಾ? ಓಹೋ, ನಾನ್ಸೆನ್ಸ್ ಆಫ್ ಇಂಡಿಯಾ. ಬರೀ ಆನ್ಸರ್ ಗೊತ್ತಿಲ್ವಂತೆ. ಎಲ್ಲರೂ ಚೆನ್ನಾಗಿ ಬರೀಬೇಕು, ಕಾಪಿ ಗೀಪಿ ಮಾಡಬಾರ್ದು. ಓಕೆ ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬರೀರಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. ಚಿಲ್ಡ್ರನ್ಸ್, ಆಲ್ ದ ವೆರಿ ಬೆಸ್ಟು. ಎಲ್ಲರೂ ಚೆನ್ನಾಗಿ ಮಾಡಿ. ಸರ್, ಯಾರೊಬ್ರು ಕಾಪಿ ಮಾಡಬಾರ್ದು. ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಬರೀಲಿ. ಅವ್ರು ಕಾಪಿ ಮಾಡ್ದಾರಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಓಕೆ ಮೇಡಮ್. ಆಲ್ ದ ಬೆಸ್ಟ್ ಚಿಲ್ಡ್ರನ್ಸ್. ಓಕೆ, ಬಾಯ್. ನೋಡಿ, ಇನ್ನಿರೋದೇ ಅರ್ಧ ಗಂಟೆ. ಏನೇನಿದೆಯೋ ಅದನ್ನೆಲ್ಲ ಬೇಗ ಬರೆದು ಮುಗಿಸಿ. ಈ ಚೀಟಿ ಗೀಟಿಯೆಲ್ಲ ನೋಡೋಕ್ಕಿಲ್ಲ. ಏನೇ ಆದ್ರೂ ನಾನು ನ್ಯಾಯವಾಗೇ ಬರೆಯೋದು. ಆದರೆ ಈ ಚೀಟಿನ ಎಲ್ಲಿ ಬಿಸಾಕೋದು? ಅಲ್ಲ, ನಮ್ಮ ಗುರು ಈ ಥರ ಚೀಟಿ ಗೀಟಿ ಎಲ್ಲ ಕೊಡೋಳಲ್ವಲ್ಲ. ಹಂಗಿದ್ದಿದ್ರೆ ಅವಳೇ ಚೀಟಿ ನೋಡಿ PUC ಪಾಸ್ ಆಗಿರ್ತಿದ್ಲು. ಈ ಚೀಟಿನಾಗ ಏನೈತೆ ಅಂತ ನೋಡ್ಬೇಕಲ್ಲ. ನಾವು ಶಿವಣ್ಣನ ತಂಗಿರು ಸಸ್ಯ ಯಾವತ್ತೂ ಮೋಸದ ದಾರಿಲಿ ನಡೆಯಲ್ಲ. ಕಣ್ಮುಚ್ಕೊಂಡು ಯೋಚನೆ ಮಾಡು, ಎಲ್ಲ ನೆನಪಾಗುತ್ತೆ. ಜೈ ಮಕ್ಕಳವ್ವ. ಸಸ್ಯ, ಆಲ್ ದ ಬೆಸ್ಟ್. ಆಯ್ತೈತೆ, ಎಲ್ಲ ನೆನಪಾಯ್ತೈತೆ. ಯಾಕತ್ತೆ, ಏನಾಯ್ತು? ಏನಿಲ್ಲಮ್ಮ, ಕಷಾಯ ಕುಡಿ. ಅಮ್ಮ, ಡಾಕ್ಟ್ರ್ ತಗೋಗಿ ಬಂದಿದ್ರು,
ಕಷಾಯ ಯಾಕೆ? ಅದು ಪರ್ಶು, ನನಗೆ ಗೊತ್ತಿರೋ ಹಾಗೆ ಈ ಊರಲ್ಲಿ ಪಾರುಗಿಂತ ಒಳ್ಳೆ ಡಾಕ್ಟ್ರ್ ಇಲ್ಲ. ಆದರೆ ನಿಮ್ಮಪ್ಪ ಬೇರೆ ಯಾರ ಹತ್ರನೂ ಕರ್ಕೊಂಡು ಹೋಗ್ಬಿಟ್ರು. ಅವರಿಂದ ನಮ್ಮ ರತ್ನಂಗೆ ಸರಿಯಾಗತ್ತೆ ಅಂತ ನಂಗೆ ಅನಿಸ್ಲಿಲ್ಲ. ಅದಕ್ಕೆ ಕಷಾಯ ಕೊಟ್ಟೆ ಅಷ್ಟೆ. ನಿನ್ನ ಮಾತು ನಾನು ಒಪ್ತೀನಿ ಅಕ್ಕ. ನಮ್ಮ ರತ್ನನ ಪಾರು ಹತ್ರನೇ ಕರ್ಕೊಂಡು ಹೋಗ್ಬೋದಿತ್ತು. ನಮ್ಮ ಪಾರು ಕೈಗುಣ ತುಂಬ ಚೆನ್ನಾಗಿದೆ. ನಮ್ಮ ಪಾರು ಹತ್ರ ಬರೋ ಪೇಷಂಟ್ಗಳಿಗೆ ಅವಳು ಮಾತ್ರೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅವಳು ಆಡೋ ಮಾತಿಂದನೇ ಅವಳು ಗುಣ ಆಗ್ತಾರೆ ಅಂತ ಊರಲ್ಲಿರೋ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅಂಥದ್ರಲ್ಲಿ ಇವ್ರು ನಮ್ಮ ಪಾರು ಹತ್ರ ಕರ್ಕೊಂಡು ಹೋಗೋದು ಬಿಟ್ಟು ಬೇರೆ ಯಾವುದೋ ಡಾಕ್ಟ್ರ್ ಹತ್ರ ಯಾಕೆ ಕರ್ಕೊಂಡೋದ್ರು? ನನಗೆ ಯಾಕೋ ಅನುಮಾನ ಬರ್ತಿದೆ ಅಕ್ಕ. ಅತ್ತೆ ರೀ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳು ರತ್ನ. ನನಗೆ ಪದೇ ಪದೇ ಹೀಗಾಗ್ತಿರೋದಕ್ಕೆ ನಿಮ್ಗೇನಾದರೂ ಬೇರೆ ಥರ ಅನಿಸುತ್ತಾ? ಅಂದರೆ ಏನು ಇವಳು ರತ್ನ ಪ್ರತಿ ಸಲ ಈ ಥರ ಏನಾದರೂ ಆಗುತ್ತೆ, ಇವಳಿಗೇನಾದರೂ ದೊಡ್ಡ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ್ಯಾ? ನಮ್ಮ ಮನೆ ರತ್ನಮ್ಮನಿಗೆ ಇನ್ನು ಮುಂದೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದ್ದಾನೆ ಡಾಕ್ಟ್ರು. ಅಯ್ಯೋ, ಯಾಕಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಅತ್ತೆ, ನಾನೇನು ನೊಂದ್ಕೊಂಡು ಕೇಳ್ತಿಲ್ಲ, ಸುಮ್ಮನೆ ಹಾಗೆ ಪ್ರಶ್ನೆ ಮಾಡಿದೆ ಅಷ್ಟೆ. ನಿಮ್ಗೆ ಯಾವತ್ತಾದರೂ ಆ ಥರ ಅನಿಸಿದ್ಯಾ? ರತ್ನ, ನಿನ್ನ ಬಗ್ಗೆ ನಾವು ಯಾವತ್ತೂ ಆ ಥರ ಎಲ್ಲ ಅಂದ್ಕೊಳ್ಳಲ್ಲಮ್ಮ. ನಿನ್ನ ಜಾಗದಲ್ಲಿ ಈ ಮನೆಗೆ ಬೇರೆ ಯಾರಾದರೂ ಸೊಸೆಯಾಗಿ ಬಂದಿದ್ದಿದ್ರೆ ಈ ಮನೆ ರಣರಂಗ ಆಗೋಗ್ತಿತ್ತು ಇಷ್ಟೊತ್ತಿಗೆ. ಹೌದು ರತ್ನ, ಒಂದು ನಮ್ಮ ರಕ್ತ ಬೀಳ್ತಿತ್ತು, ಇಲ್ಲಾಂದರೆ ಅವ್ರದ್ದು ಯಾವ್ದಾದ್ರು ರಕ್ತ ಬೀಳ್ತಿತ್ತು. ಪಾಪ ನೀನು ಅದಕ್ಕೆ ಎಲ್ಲನೂ ಸಹಿಸ್ಕೊಂಡು ಏನೇ ಆದರೂ ಸಮಾಧಾನ ಮಾಡಿಕೊಂಡು ಬಂಗಾರದಂಗೆ ನಗ್ನಾಗ್ತಾ ಇರ್ತಿ. ನಿನ್ನಂಥವಳು ಎಲ್ಲಿ ಸಿಕ್ಕಳಿಯೋಳು? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಈ ಟ್ಯಾಬ್ಲೆಟ್ಟು ಟ್ರೀಟ್ಮೆಂಟು ಎಲ್ಲ ಆದಮೇಲೆ ಎಲ್ಲ ಸರಿ ಹೋಗುತ್ತೆ, ನಾನು ಆರೋಗ್ಯವಾಗಿರ್ತೀನಿ. ಎಷ್ಟು ಒಳ್ಳೆ ಹುಡುಗಿ, ಇವಳಿಗೆ ಮಗುನೇ ಆಗಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ದೇವ್ರು ಯಾಕಿಂತ ಅನ್ಯಾಯ ಮಾಡ್ತಾನೆ? ಈ ಮನೆಯಲ್ಲಿ ಆರೋಗ್ಯವಾಗಿರ್ಬೋದು, ಆದರೆ ಆರಾಮಾಗಿರೋಕ್ಕಾಗೋದಿಲ್ಲ. ಯಾಕಂದರೆ ಅಂಥ ಪಾಪಿ ಮನುಷ್ಯ ಇದ್ದಾನೆ ಈ ಮನೇಲಿ. ಅತ್ತೆ, ಇನ್ನೊಂದು ಸ್ವಲ್ಪ ದಿನ ಮಾವಯ್ಯಂಗೆ ಒಂದು ಮೊಮ್ಮಗು ಕೊಟ್ಟರೆ ಆ ಮಗುನ ಆಟ ಆಡ್ಸ್ಕೊಂಡು ಅವ್ರು ಆರಾಮಾಗಿರ್ತಾರೆ ಅಲ್ವಾ? ನನ್ನ ಸೊಸೆ ಮಕ್ಕಳ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾಳಲ್ಲ, ನಾನೇನು ಮಾಡಲಿ? ಇಲ್ಲ, ಯಾವುದೇ ಕಾರಣಕ್ಕೂ ರತ್ನಂಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಆದರೆ ಈ ನನ್ನ ಗಂಡ ಈ ವಿಷಯ ಇಟ್ಕೊಂಡು ಇನ್ಯಾವ ಆಟ ಆಡೋಕ್ಕೆ ಸಿದ್ಧವಾಗಿದ್ದಾರೋ ದೇವರೇ ಬಲ್ಲ.